ಹಾಯ್ ಹಲೋ ವೆಲ್ಕಮ್ ಟು ಮೈ ಚಾನಲ್. ಈ ಒಂದು ಕತೆ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಸ್ವಲ್ಪನೂ ಸ್ಕಿಪ್ ಮಾಡದೆ ನೋಡಿ. ನಾನು ನನ್ನ ಪ್ರೀತಿ. ನಮ್ಮ ಕಥಾನಾಯಕ ಅಕ್ಷತಾ ಗ್ರೂಪ್ ಆಫ್ ಕಂಪನಿ ಚೇರ್ಮನ್ ರವರ ಮಗ ಜಯಕುಮಾರ್. ಆಟಿಟ್ಯೂಡ್ಗೆ ಹೆಸರುವಾಸಿ. ಮತ್ತು ನಮ್ಮ ಕಥಾನಾಯಕಿ ವರ್ಷ ತುಂಟಾಟದ ಹುಡುಗಿ. ಇಬ್ಬರಿಗೂ ಒಬ್ಬರನ್ನು ಕಂಡರೆ ಇನ್ನೊಬ್ಬರಿಗೆ ಆಗುವುದಿಲ್ಲ. ಆದರೂ ಇಬ್ಬರು ಪ್ರೀತಿಯಲ್ಲಿ ಬೀಳುತ್ತಾರೆ. ಹೇಗೆ ಅವರು ಪ್ರೀತಿಯಲ್ಲಿ ಬೀಳುತ್ತಾರೆ ಅಂತ ನೋಡೋಣ ಬನ್ನಿ. ನಮ್ಮ ಕಥಾನಾಯಕ ಕುಟುಂಬದ ಪರಿಚಯ. ಮುನಿರಾಜು ಮತ್ತು ಪುಷ್ಪ ದಂಪತಿಗೆ ಇಬ್ಬರು ಮಕ್ಕಳು. ಮೊದಲನೆಯವನು ನಮ್ಮ ಕಥಾನಾಯಕ ಜಯಕುಮಾರ್ ಮತ್ತು ಮಗಳು ಜಾನ್ವಿ. ನಮ್ಮ ಕಥಾನಾಯಕ ಹುಡುಗಿಯರ ಹತ್ತಿರ ಜಾಸ್ತಿ ಮಾತನಾಡುವುದಿಲ್ಲ. ಅವನು ಜಾಸ್ತಿ ಮಾತನಾಡುವುದೆಂದರೆ ಅವನ ತಾಯಿ ಪುಷ್ಪ ಮತ್ತು ಅವನ ನೆಚ್ಚಿನ ಮುದ್ದಿನ ತಂಗಿ ಜಾನ್ವಿ. ನಮ್ಮ ಕಥಾನಾಯಕ ಹೇಗಿದ್ದಾನೆಂದರೆ ಗುಳಿ ಕೆನ್ನೆಯ ಚೆಲುವ. 6 ಅಡಿ ಎತ್ತರವಿರುವ ಆಜಾನುಬಾಹು, ಗೋಧಿ ಬಣ್ಣದ ಮೈಕಟ್ಟು, ಯಾವಾಗಲೂ ಶಾಂತ ಸ್ವಭಾವದಲ್ಲಿ ವರ್ತಿಸುವವನು. ಆದರೆ ಕೋಪ ಬಂದರೆ ಪ್ರಳಯಾಗ್ನಿಗಿಂತ ಕೋಪದಲ್ಲಿ ವರ್ತಿಸುವವನು. ತನ್ನ ಮುಂದೆ ಯಾರಿದ್ದಾರೆ ಎಂಬುದನ್ನು ನೋಡದೆ ವರ್ತಿಸುವವನು. ಅವನನ್ನು ನೋಡಿದರೆ ಎಲ್ಲ ಹುಡುಗಿಯರಿಗೂ ಇಷ್ಟ. ಆದರೆ ಅವನ ಮುಂದೆ ಹೇಳಲು ತುಂಬ ಭಯಪಡುತ್ತಾರೆ. ಏಕೆಂದರೆ ಅವನಿಗೆ ಹುಡುಗಿಯರೆಂದರೆ ಇಷ್ಟವಾಗುವುದಿಲ್ಲ. ಈಗ ಅವನು ಅಂತಿಮ ವರ್ಷದ BCom ಮಾಡುತ್ತಿದ್ದಾನೆ. ನಮ್ಮ ಕಥಾನಾಯಕಿ ಪರಿಚಯ. ಗಿರೀಶ್ ಮತ್ತು ರಾಣಿರವರ ಏಕೈಕ ಮುದ್ದಿನ ಮಗಳು. ತಂದೆ ಬ್ಯಾಂಕ್ ಒಂದರಲ್ಲಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ತಾಯಿ ಸಂಸಾರವನ್ನು ನೋಡಿಕೊಳ್ಳುತ್ತಾರೆ. ನಮ್ಮ ಕಥಾನಾಯಕಿ ವರ್ಷ ಹಾಲು ಬಿಳುಪಿನ ಬಣ್ಣದ ಹುಡುಗಿ. 5 ಅಡಿಯ ಎತ್ತರವಿರುವ ಮೂಗುತಿ ಸುಂದರಿ. ಎಲ್ಲರನ್ನೂ ತನ್ನ ತುಂಟಾಟದ ಮಾತುಗಳಿಂದ ಆಕರ್ಷಿಸುವವಳು. ಹೊಟ್ಟಿನಲ್ಲಿ ಹೇಳಬೇಕಾದರೆ ಅವಳು ಮಾತಿನ ಮಲ್ಲಿಯೇ. ಕೋಪ ಅವಳಿಗೆ ಸ್ವಲ್ಪ ಕಡಿಮೆ, ಆದರೆ ಬೈಗುಳ ಜಾಸ್ತಿ. ಎದುರಿಗೆ ಯಾರೇ ಇದ್ದರೂ ಲೆಕ್ಕಿಸುವುದಿಲ್ಲ. ಸದ್ಯಕ್ಕೆ ನಮ್ಮ ಕಥಾನಾಯಕ ಕಾಲೇಜಿನಲ್ಲಿ ಮೊದಲನೆಯ ವರ್ಷದ BCom ಅನ್ನು ಮಾಡುತ್ತಿದ್ದಾಳೆ. ಮೊದಲನೇ ದಿನದ ಕಾಲೇಜ್. ಅಂದು ನಮ್ಮ ಜೈ ರಾಯಲ್ ಎನ್ಫೀಲ್ಡ್ ಬುಲೆಟಲ್ಲಿ ಕಾಲೇಜಿಗೆ ಎಂಟ್ರಿ ಕೊಡ್ತಾನೆ. ಅವನ ಗ್ಯಾಂಗ್ ಅವನಿಗೋಸ್ಕರ ಕಾಯ್ತಾ ಇದ್ರು. ಅವನ ಗ್ಯಾಂಗಲ್ಲಿ 5 ಜನ ಇದ್ರು. ವಿಜಯ್, ವಿನಯ್, ಸಂತೋಷ್, ಪವನ್ ಮತ್ತು ನಮ್ಮ ಹೀರೋ. ಅವರ ಫ್ರೆಂಡ್ಸ್ ಎಲ್ಲರೂ ಜೂನಿಯರ್ಸ್ನ ರ್ಯಾಗಿಂಗ್ ಮಾಡ್ತಾ ಇದ್ರು. ಆಗ ಬಂದ್ಲೆ ನೋಡಿ ನಮ್ಮ ವರ್ಷ. ಎಲ್ಲರೂ ಅವಳನ್ನು ನೋಡಿದರು. ನಮ್ಮ ಹೀರೋ ಅಂತೂ ಅವಳನ್ನು ನೋಡಿ ಫುಲ್ ಫ್ಲ್ಯಾಟ್. ಈಗ ನಮ್ಮ ಹೀರೋಯಿನ್ ಸರದಿ. ಅವಳು ನಮ್ಮ ಹೀರೋನ ಇನ್ನೂ ಸರಿಯಾಗಿ ನೋಡಿಲ್ಲ. ಅವರ ಫ್ರೆಂಡ್ಸ್ನ ನೋಡಿದ್ದು. ವಿಜಯ್ ಅವಳ ಹತ್ರ ಬಂದು ಅಲ್ಲಿ ಕೂತಿದ್ದಾನೆ ಅಲ್ವಾ, ಅವನ ಹತ್ರ ಐ ಲವ್ ಯು ಅಂತ ಹೇಳಿ ಕಿಸ್ ಕೊಡು ಅಂತ ಹೇಳ್ತಾನೆ. ಇದನ್ನು ಜೈ ಕೇಳಿಸ್ಕೊಂಡಿಲ್ಲ. ಅದಕ್ಕೆ ಅವಳು ನಾನು ಹೇಳಲ್ಲ ಅಂತ ಹೇಳುತ್ತಲೇ ಅದಕ್ಕೆ ಕೋಪಗೊಂಡ ವಿಜಯ್ ಅವಳಿಗೆ ಬೈಯೋಕ್ಕೆ ಹೋಗ್ತಾನೆ. ಆಗ ವರ್ಷ ಅವನ ಕಪಾಳಕ್ಕೆ ಬಾರಿಸಿ ನಿಂಗೆ ನಾಚಿಕೆ ಆಗಲ್ವಾ ಅಂತ ಬೈದು ಹೋಗ್ತಾಳೆ. ಅಂದಿನ ಕ್ಲಾಸ್ ಶುರುವಾಗುತ್ತೆ. ಯಾರೂ ಅವಳನ್ನ ಜಾಸ್ತಿ ಮಾತು ಆಡಿಸಲ್ಲ. ಆಮೇಲೆ ಒಬ್ಳು ಬಂದು ಮಾತಾಡಿಸ್ತಾಳೆ. ಅವಳೇ ಜಾನ್ವಿ. ಇಬ್ಬರು ಹಾಗೆ ತುಂಬ ಕ್ಲೋಸ್ ಆಗ್ತಾರೆ. ಹಾಗೆ ಹೀಗೆ ಮಾತಾಡ್ತಾ ಇರ್ತಾರೆ. ಆಮೇಲೆ ಕ್ಲಾಸ್ ಲೆಕ್ಚರರ್ ಬಂದು ಸ್ವಲ್ಪ ಮಾತಾಡಿ ಹೋಗ್ತಾರೆ. ಅಂದಿನ ಕ್ಲಾಸ್ ಅಲ್ಲಿಗೆ ಮುಗಿಯುತ್ತೆ. ನಂತರ ಇಬ್ಬರು ಬಾಯ್ ಅಂತ ಹೇಳಿ ಮನೆಗೆ ಹೋಗ್ತಾರೆ. ಮನೆಗೆ ಬಂದು ವರ್ಷ ಜಾನ್ವಿ ಬಗ್ಗೆ ಮತ್ತೆ ಕಾಲೇಜಲ್ಲಿ ಏನಾಯಿತು ಅಂತ ಮನೆಯಲ್ಲಿ ಹೇಳಿ ಮಲ್ಕೋತಾಳೆ. ಈ ಕಡೆ ನಮ್ಮ ಹೀರೋ ಫ್ರೆಂಡ್ಸ್ ಜೈಗೆ ಎಲ್ಲ ಹೇಳ್ತಾರೆ. ಅವಳಿಗೆ ಬುದ್ಧಿ ಕಲಿಸ್ಬೇಕು ಅಂತ ನಮ್ಮ ಹೀರೋ ಕೂಡ ಅವನಿಗೆ ಸಪೋರ್ಟ್ ಮಾಡ್ತಾನೆ. ಪಾಪ ಅಲ್ವಾ, ನಮ್ಮ ಹೀರೋ ಅವನಿಗೆ ಅಲ್ಲಿ ಏನು ನಡೀತು ಅಂತ ಸರಿಯಾಗಿ ಗೊತ್ತಿಲ್ಲ. ಆದರೆ ಫ್ರೆಂಡ್ಸ್ ಹೇಳ್ತಿರೋದು ನಂಬಿದ. ನೈಟ್ನ ಊಟಕ್ಕೆ ಎಲ್ಲರೂ ಬರ್ತಾರೆ. ಆಗ ವರ್ಷ ಬಗ್ಗೆ ಅಮ್ಮ ಅಪ್ಪ ಹತ್ರ ಹೇಳ್ತಾ ಇರ್ತಾಳೆ. ಆಗ ಅಲ್ಲಿಗೆ ಜೈ ಯಾರ ಬಗ್ಗೆ ಹೇಳ್ತಾ ಇದೆಯಾ ಅಂತ ಕೇಳಿದ. ಆಗ ಅವನಿಗೂ ಹೇಳ್ತಾಳೆ. ಅವನು ಸುಮ್ಮನೆ ಕೇಳಿಸ್ಕೊಳ್ತಾ ಇದ್ದ. ಆಮೇಲೆ ಎಲ್ಲರೂ ಊಟ ಮಾಡಿ ಮಲ್ಕೋತಾರೆ. ಜೈ ಅವನ ಫ್ರೆಂಡ್ಸ್ಗೆ ಹೊಡೆದವಳ ಬಗ್ಗೆ ಯೋಚನೆ ಮಾಡಿ ಅವಳಿಗೆ ಬುದ್ಧಿ ಕಲಿಸ್ಬೇಕು ಅಂತ ಅಂದ್ಕೊಂಡು ಮಲ್ಕೋತಾನೆ. ಜೈ ಹೇಗೆ ಬುದ್ಧಿ ಕಲಿಸುತ್ತಾನೆ ನೋಡೋಣ. ಮಾರನೇ ದಿನ ಎಲ್ಲರೂ ಕಾಲೇಜ್ಗೆ ಹೋದಾಗ ಎಲ್ಲರೂ ಅಂದಿನ ಪಾಠವನ್ನು ಕೇಳುತ್ತಾರೆ. ಜೈ ವರ್ಷಾಗೆ ಹೇಗೆ ಬುದ್ಧಿ ಕಲಿಸಬೇಕು ಎಂದು ಯೋಚಿಸುತ್ತಿರುತ್ತಾನೆ. ಅಲ್ಲಿಗೆ ಬಂದವನ ಸ್ನೇಹಿತರು ಅವನಿಗೆ ಕೆಲವು ಉಪಾಯವನ್ನು ಹೇಳಿಕೊಡುತ್ತಾರೆ.
ಹಾಗೆ ಅವನು ಕೂಡ ಸಹಾಯ ಮಾಡಿ ಆಕೆಗೆ ಸೋಲಿಸಲು ಪ್ರಯತ್ನಿಸುತ್ತಾನೆ. ಹೀಗೆ 1 ತಿಂಗಳು ಕಳೆಯಿತು. ಕಾಲೇಜಿನಲ್ಲಿ ಫ್ರೆಷರ್ಸ್ ಡೇ ಇರುತ್ತದೆ. ಚಂದವಾದ ಎಲ್ಲ ಹುಡುಗಿಯರು ಚಂದವಾದ ಬಟ್ಟೆಯನ್ನು ಹಾಕಿಕೊಂಡು ಬರುತ್ತಾರೆ. ಅದರಲ್ಲೂ ನಮ್ಮ ವರ್ಷ ಮುದ್ದಾಗಿ ರೆಡಿಯಾಗಿ ಬಂದಿರುತ್ತಾಳೆ. ಅವಳನ್ನು ನೋಡಿ ಎಲ್ಲ ಮೈಮರೆತು ಕೂತಿದ್ದರು. ಸ್ವತಃ ಜೈ ಅವಳನ್ನು ನೋಡಿ ಮೈಮರೆತು ನಿಂತಿದ್ದನು. ನಂತರ ಅವನ ಸ್ನೇಹಿತರು ಅವನನ್ನು ಎಚ್ಚರಿಸಿ ಮುಂದಿನ ಕಾರ್ಯಕ್ರಮಕ್ಕೆ ರೆಡಿ ಮಾಡುತ್ತಾರೆ. ಅಲ್ಲಿಯೂ ಸಹ ಜೈ ಅವಳ ಹತ್ರ ಜಗಳ ಮಾಡುತ್ತಾನೆ. ಅವನಿಗೆ ಅವಳ ಹತ್ರ ಜಗಳ ಮಾಡಿಲ್ಲ ಅಂದರೆ ಮನಸ್ಸಿಗೆ ಸಮಾಧಾನ ಇಲ್ಲ. ಇವಳಿಗೂ ಅವನ ಹತ್ರ ಜಗಳ ಮಾಡಿಲ್ಲ ಅಂದರೆ ದಿನ ಕಳೆಯುವುದೂ ಇಲ್ಲ. ಒಟ್ಟಿನಲ್ಲಿ ಯಾವಾಗಲೂ ಜಗಳ ಮಾಡುತ್ತಾ ಇರುತ್ತಾರೆ. ಹೀಗೆ ದಿನ ಕಳೆಯುತ್ತಾರೆ. ಹಾಗೆ ಇಬ್ಬರು ಪ್ರೀತಿಯಲ್ಲಿ ಬೀಳುತ್ತಾರೆ. ಇಬ್ಬರು ತಮ್ಮ ತಮ್ಮ ಪ್ರೀತಿ ಹೇಳಿಕೊಳ್ಳಲು ಒದ್ದಾಡುತ್ತಾ ಇರುತ್ತಾರೆ. ಜೈ ಅವನ ಪ್ರೀತಿನ ಅವಳು ಓದು ಮುಗಿದ ಮೇಲೆ ಹೇಳಬೇಕು ಅಂತ ಅಂದ್ಕೋತಾನೆ. ಅಂದು ಕೊನೆಯ ದಿನದ ಕಾಲೇಜ್ನಲ್ಲಿ ಇಬ್ಬರು ಸ್ವಲ್ಪ ಸಮಯ ಮಾತಾಡಿ ಹೋಗುತ್ತಾರೆ. ಅವನು ಅವನ ಫ್ರೆಂಡ್ಸ್ ಹತ್ರ ಹೇಳುತ್ತಾ ಇರುತ್ತಾನೆ. MBA ಮಾಡುವುದಕ್ಕೆ ಅವನು ಅಮೇರಿಕಾಗೆ ಹೋಗುತ್ತಾನೆ ಅಂತ ಹೇಳ್ತಾ ಇರ್ತಾನೆ. ಆಮೇಲೆ ಮನೆಗೆ ಹೋಗ್ತಾರೆ. ಹೀಗೆ 3 ವರ್ಷ ತನ್ನ ಡಿಗ್ರಿ ಕಂಪ್ಲೀಟ್ ಮಾಡಿ ಕೆಲಸ ಹುಡುಕುತ್ತಾ ಇರುತ್ತಾಳೆ. ಅಷ್ಟು ದಿನ ಆದ್ರೂ ಜೈನ ಯಾವತ್ತೂ ಮೀಟ್ ಮಾಡಿರಲ್ಲ. ಅವನ್ನ ಕಾಲೇಜಲ್ಲಿ ನೋಡಿದ್ದೆ ಲಾಸ್ಟ್. ಅವನಿಗೆ ಅವಳು ಕಾಲ್ ಮಾಡಿರಲಿಲ್ಲ. ಇವನು ಕೂಡ ಕಾಲ್ ಮಾಡುವುದಿಲ್ಲ. ಹೀಗೆ ಒಬ್ಬರಿಂದ ಒಬ್ಬರು ದೂರ ಆಗಿರುತ್ತಾರೆ. ಅಂದು ಅವಳು ಇಂಟರ್ವ್ಯೂಗೆ ಹೋಗಿರುತ್ತಾಳೆ. ಅದು ಅಕ್ಷತಾ ಕಂಪನಿಗೆ. ಅಂದಿನ ಇಂಟರ್ವ್ಯೂ ಅಲ್ಲಿ ಅವಳು ಸೆಲೆಕ್ಟ್ ಆಗಿರುತ್ತಾಳೆ. ಅಂದು ಮೊದಲನೇ ದಿನದ ಕೆಲಸಕ್ಕೆ ಬಂದಿರುತ್ತಾಳೆ. ಎಲ್ಲರಿಗೂ ಮೊದಲನೇ ದಿನ ತುಂಬ ಇಷ್ಟ ಆಗುತ್ತಾಳೆ. ತುಂಬ ಪ್ರೀತಿಯಿಂದ ಎಲ್ಲರೂ ಜೊತೆಗೆ ಇರುತ್ತಾರೆ. ಅಕ್ಷತಾ ಕಂಪನಿಯ ಚೇರ್ಮನ್ರಿಗೆ ವರ್ಷ ಎಂದರೆ ತುಂಬ ಪ್ರೀತಿ. ಏನೇ ಕೆಲಸ ಹೇಳಿದರೂ ಅಚ್ಚುಕಟ್ಟಾಗಿ ಮಾಡುತ್ತಾಳೆ ಎಂದು ಅವಳನ್ನು ಯಾವಾಗಲೂ ಪ್ರಶಂಸಿಸುತ್ತಾರೆ. ಹೀಗೆ ಅವಳು ಕೆಲಸಕ್ಕೆ ಸೇರಿ 1 ತಿಂಗಳು ಆಯಿತು. ಅಂದು ಕಂಪನಿಗೆ ಹೊಸ ಬಾಸ್ರವರು ಬರುತ್ತಾರೆ ಎಂದು ಮುನಿರಾಜುರವರು ಹೇಳಿದ್ದರು. ಎಲ್ಲರೂ ಅವರನ್ನು ಸ್ವಾಗತಿಸಲು ನಿಂತಿದ್ದರು. ಮುನಿರಾಜುರವರು ವರ್ಷಾಳ ಬಳಿ ಬಂದು ನೀನೇ ಆ ಹೊಸ ಬಾಸ್ರವರನ್ನು ಸ್ವಾಗತಿಸಬೇಕು ಎಂದು ಹೇಳಿ ಹೂ ಬೊಕೆಯನ್ನು ಕೊಡುತ್ತಾರೆ. ವರ್ಷ ಸರಿ ಎಂದು ಹೇಳಿ ಆ ಬೊಕೆಯನ್ನು ತೆಗೆದುಕೊಂಡು ಮುಖ್ಯದ್ವಾರದ ಬಳಿ ನಿಂತಿರುತ್ತಾಳೆ. ಹಾಗೂ ಕಂಪನಿಯ ಸ್ಟಾಫ್ಗಳು ಕೂಡ ನಿಂತಿದ್ದರು. ಅಲ್ಲಿಗೆ ಒಂದು BMW ಕಾರ್ ಬಂದಿದ್ದು ಕೆಳಗಿಳಿದ ವ್ಯಕ್ತಿಯನ್ನು ಕಂಡು ಶಾಕ್ ಆಯಿತು. ಆ ಕಾರ್ನಿಂದ ಕೆಳಗಿಳಿದ ವ್ಯಕ್ತಿ ಬೇರೆ ಯಾರೂ ಅಲ್ಲ, ನಮ್ಮ ಹೀರೋ ಜೈ. ಹೂ ಬೊಕೆ ಕೊಡಬೇಕಾದ ವರ್ಷಾಳು ಇನ್ನು ಶಾಕ್ನಲ್ಲಿಯೇ ನಿಂತಿದ್ದಳು. ಮುನಿರಾಜುರವರು ವರ್ಷಾಳ ಬಳಿ ಬಂದು ಹೂ ಬೊಕೆಯನ್ನು ಕೊಡುವುದಕ್ಕೆ ಹೇಳಿದರು. ವರ್ಷ ಕೃತಜ್ಞತೆಯನ್ನು ನೀಡಿ ಜೈಗೆ ಹೂ ಬೊಕೆಯನ್ನು ನೀಡಿದಳು. ಮ್ಯಾನೇಜರ್ ಬಂದು ಎಲ್ಲರಿಗೂ ಮೀಟಿಂಗ್ ಹಾಲ್ನಲ್ಲಿ ಸೇರಲು ಹೇಳಿ ಕಳುಹಿಸಿದರು. ಎಲ್ಲರೂ ಮೀಟಿಂಗ್ ಹಾಲ್ನಲ್ಲಿ ಸೇರಿದ್ದರು. ಅಲ್ಲಿಗೆ ಬಂದ ಜೈ. ವರ್ಷಾಳು ಕೂಡ ಆ ಮೀಟಿಂಗ್ನಲ್ಲಿ ಕುಳಿತಿರುತ್ತಾಳೆ. ಜೈ ವರ್ಷಾಳನ್ನು ನೋಡುತ್ತಾ ಇರುತ್ತಾನೆ. ಆದರೆ ಒಂದು ಬಾರಿಯೋ ವರ್ಷ ಜೈನನ್ನು ನೋಡುವುದಿಲ್ಲ. ಮೊದಲು ಜೈ ತಂದೆ ಮಾತನಾಡುತ್ತಾರೆ ಹಾಗೂ ಎಲ್ಲರಿಗೂ ಜೈನನ್ನು ಪರಿಚಯ ಮಾಡಿಕೊಡುತ್ತಾರೆ. ಮುಂದಿನ ಕಂಪನಿಯ CEO ಮುಂದುವರಿಸುತ್ತಾನೆ ಎಂದು ಹೇಳುತ್ತಾರೆ. ಅನಂತರ ಜೈ ಮೀಟಿಂಗನ್ನು ಉದ್ದೇಶಿಸಿ ಎಲ್ಲ ಸ್ಟಾಫ್ ಬಳಿ ಮಾತನಾಡುತ್ತಾನೆ. ಇಷ್ಟು ದಿನ ನನ್ನ ತಂದೆಯವರಿಗೆ ಹೇಗೆ ಸಹಕಾರ ನೀಡುತ್ತಿದ್ದೀರೋ ಹಾಗೆ ನನಗೂ ಸಹ ಸಹಕಾರ ನೀಡಿ ಎಂದು ಹೇಳಿ ಎಲ್ಲರಿಗೂ ಧನ್ಯವಾದಗಳು ಅರ್ಪಿಸಿ ಹೋಗುತ್ತಾನೆ. ಎಲ್ಲರೂ ಅವರವರ ಕೆಲಸಕ್ಕೆ ಹೋಗುತ್ತಾರೆ. ಆದರೆ ವರ್ಷ ಅಲ್ಲೇ ಕುಳಿತಿರುತ್ತಾಳೆ. ಅಲ್ಲಿಗೆ ಬಂದ ವರ್ಷಾಳ ಸ್ನೇಹಿತೆ ನವ್ಯ ಕೇಳುತ್ತಾಳೆ, ಏನು ಯೋಚಿಸುತ್ತಿರುವೆ, ಬಾ ಕೆಲಸವನ್ನು ಮಾಡೋಣ ಎಂದು ಕರೆಯುತ್ತಾಳೆ. ಅದಕ್ಕೆ ವರ್ಷಾಳು ಏನೂ ಇಲ್ಲ ನಡಿ ಕೆಲಸ ಮಾಡೋಣ ಎಂದು ಹೇಳಿ ಅವಳ ಜೊತೆ ಹೋಗುತ್ತಾಳೆ. ಕೆಲಸವನ್ನು ಮಾಡುತ್ತಾ ಇರುವಾಗಲೂ ಸಹ ವರ್ಷ ಜೈ ಬಗ್ಗೆ ಯೋಚಿಸುತ್ತಾ ಕುಳಿತಿರುತ್ತಾಳೆ. ಇದನ್ನೆಲ್ಲ ದೂರದಿಂದ ಜೈ ನೋಡುತ್ತಾ ಇರುತ್ತಾರೆ. ಜೈ ಕೂಡ ಯೋಚಿಸುತ್ತಿರುತ್ತಾನೆ, ವರ್ಷಾಳನ್ನು ಮಾತನಾಡಿಸುವುದು ಹೇಗೆ, ಆಕೆಯನ್ನು ಕನ್ವಿನ್ಸ್ ಮಾಡುವುದು ಹೇಗೆ, ಆಕೆಯನ್ನು ಯಾವ ರೀತಿ ಸಮಾಧಾನ ಮಾಡಬೇಕು ಎಂದು ಯೋಚಿಸುತ್ತಾ ಇರುತ್ತಾರೆ. ತನ್ನಿಂದ ಇಲ್ಲಿ ಕೆಲಸ ಮಾಡಲಾಗುವುದಿಲ್ಲ ಎಂದು ಕೆಲ ಸಮಯದ ಬಳಿಕ ವರ್ಷ ರೆಸಿಗ್ನೇಷನ್ ಲೆಟರ್ ಅನ್ನು ತೆಗೆದುಕೊಂಡು ಜೈ ಕೋಣೆಯನ್ನು ಪ್ರವೇಶಿಸುತ್ತಾಳೆ. ಜೈ ಏನೆಂದು ಕೇಳಿದ. ವರ್ಷ ನನ್ನ ರೆಸಿಗ್ನೇಷನ್ ಲೆಟರ್ ಎಂದು ಹೇಳುತ್ತಾಳೆ. ಆಗ ಜೈ ಶಾಕ್ನಲ್ಲಿ ಕುಳಿತಿರುತ್ತಾನೆ.
ಅವನು ಏನು ಮಾಡುವುದೆಂದು ಯೋಚಿಸುತ್ತಾ ಕುಳಿತಿರುತ್ತಾನೆ. ಒಂದು ಕ್ಷಣ ಶಾಕ್ ಆದರೂ ಇದನ್ನು ಮೊದಲೇ ನಿರೀಕ್ಷಿಸಿದ್ದ. ಅದಕ್ಕೆ ಅವನು ಅವಳು ಸೈನ್ ಮಾಡಿದ್ದ ಅಗ್ರಿಮೆಂಟನ್ನು ಮೊದಲೇ ತರಿಸಿ ನೋಡಿ ವ್ಯಂಗ್ಯವಾಗಿ ನಕ್ಕನು. ಅವಳು ಲೆಟರ್ ಕೊಟ್ಟ ತಕ್ಷಣ ಅವನು ಅಗ್ರಿಮೆಂಟ್ ಕಾಪಿ ಕೊಟ್ಟನು. ಅದನ್ನು ನೋಡಿ ಅವಳಿಗೆ ಶಾಕ್ ಆಯಿತು. ಏಕೆಂದರೆ ಅದರಲ್ಲಿ ಅಗ್ರಿಮೆಂಟ್ನ ಪ್ರಕಾರ 100 ವರ್ಷಗಳ ಕಾಲ ಕೆಲಸ ಮಾಡಬೇಕು. ರಿಸೈನ್ ಮಾಡಿದರೆ ಕಂಪನಿಗೆ ಭರಿಸುವ 10 ಲಕ್ಷ ರೂಪಾಯಿಯನ್ನು ಪಾವತಿಸಬೇಕು ಎಂದು ಇದ್ದಿದ್ದು. ಆಕೆಯು ಅದನ್ನು ನೋಡದೆ ಅಗ್ರಿಮೆಂಟ್ ಪೇಪರ್ನಲ್ಲಿ ಸಹಿ ಹಾಕಿದಳು. ಈಗ ಏನು ಮಾಡುವುದು ಗೊತ್ತಾಗದೆ ಅಲ್ಲಿಂದ ಹೋದಳು. ಅವಳು ಹೋದ ದಾರಿಯನ್ನು ನೋಡಿ ಜೈ ವ್ಯಂಗ್ಯವಾಗಿ ನಕ್ಕ. ಹೀಗೆ ದಿನಗಳು ಹೋಗುತ್ತಾ ಒಂದು ದಿನವೂ ಕೂಡ ಇಬ್ರು ಮನಸ್ಸು ಬಿಚ್ಚಿ ಮಾತಾಡಲಿಲ್ಲ. ಅವನು ಅವಳನ್ನು ನೋಡಿ ಮನಸ್ಸಿಗೆ ಸಮಾಧಾನ ಮಾಡಿಕೊಂಡು ಇರುತ್ತಿದ್ದ. ಒಂದು ದಿನ ರಾತ್ರಿ ಕೆಲಸ ಮಾಡಿ ಮನೆಗೆ ಹೋಗುವಾಗ ತುಂಬ ತಡವಾಗಿತ್ತು. ಮಳೆ ಕೂಡ ಸಣ್ಣದಾಗಿ ಹನಿ ಹಾಕುತ್ತಿತ್ತು. ಬೇಗ ಬೇಗ ನಡೆದುಕೊಂಡು ಹೋಗುವಾಗ ಅಲ್ಲಿ ಒಂದಷ್ಟು ಜನ ಯುವಕರು ಬಂದು ಸಭ್ಯತೆ ಇಲ್ಲದೆ ವರ್ತಿಸುತ್ತಿದ್ದರು. ಆದರೆ ವರ್ಷ ಭಯ ಪಡದೆ ಹೋಗುವಾಗ ಒಬ್ಬ ಅವಳ ಕೈ ಹಿಡಿದು ಅಸಭ್ಯವಾಗಿ ವರ್ತಿಸಿದಾಗ ಅವನ ಕೈ ಹಿಡಿದನು ಜೈ. ಅವರಿಗೆಲ್ಲ ಚೆನ್ನಾಗಿ ಹೊಡೆದನು. ಇದನ್ನು ನೋಡಿ ವರ್ಷ ಮೂಲೆಯಲ್ಲಿ ಕುಳಿತು ಅಳುವಾಗ ಜೈ ಅವಳನ್ನು ಸಮಾಧಾನ ಮಾಡುತ್ತಿದ್ದನು. ಎಲ್ಲ ಮುಗಿದು ಒಂದು ವಾರದಲ್ಲಿ ಇಬ್ಬರು ಒಬ್ಬರಿಗೊಬ್ಬರು ಹತ್ತಿರವಾಗುತ್ತಾ ಹೋದರು. ಅಂದು ಒಂದು ಪ್ರಾಜೆಕ್ಟ್ ಸಕ್ಸಸ್ ಆದ ಖುಷಿಯಲ್ಲಿ ಜೈ ಎಲ್ಲರಿಗೂ ಪಾರ್ಟಿಯನ್ನು ಆಯೋಜಿಸಿರುತ್ತಾನೆ. ಅಂದೇ ವರ್ಷಕ್ಕೆ ಪ್ರಪೋಸ್ ಮಾಡಬೇಕು ಎಂದು ಆಲೋಚಿಸಿರುತ್ತಾನೆ. ಎಲ್ಲರೂ ಪಾರ್ಟಿ ನೀಡುತ್ತಾರೆ ಎಂದು ಸಂತೋಷದಿಂದ ಓಡಾಡಿಕೊಂಡು ಕೆಲಸವನ್ನು ಮಾಡುತ್ತಿದ್ದರು. ಜೈ ಕೂಡ ಸಂತೋಷದಿಂದ ಇದ್ದನು. ಹಾಗೆ ಪಾರ್ಟಿಯ ದಿನ ಬಂದಿತು. ಎಲ್ಲರೂ ರೆಡಿಯಾಗಿ ಬಂದಿದ್ದರು. ಜೈ ಅಂತೂ ಎಂದಿಗೂ ಸುಂದರನೇ, ಅತ್ಯಂತ ಸುಂದರನಾಗಿ ಇಂದು ಬಂದಿದ್ದ. ಎಲ್ಲ ಹುಡುಗಿಯರ ಕಣ್ಣು ಇವನ ಮೇಲೆ ಇದ್ದಿತು. ಇನ್ನು ನಮ್ಮ ವರ್ಷ ಕೂಡ ತುಂಬ ಸುಂದರವಾಗಿ ಬಂದಿದ್ದಳು. ಅವಳನ್ನು ನೋಡಿ ಒಂದು ಕ್ಷಣ ಜೈ ಕಳೆದು ಹೋದ. ಇಬ್ಬರು ಒಬ್ಬರನ್ನೊಬ್ಬರು ನೋಡುತ್ತಾ ಕಳೆದು ಹೋದರು. ಅಲ್ಲಿದ್ದ ಹುಡುಗರು ಕೂಡ ನಮ್ಮ ವರ್ಷಳನ್ನು ತಿಂದು ಬಿಡುವಂತೆ ನೋಡುತ್ತಿದ್ದರು. ಅವರಿಗೆಲ್ಲ ಜೈ ಒಂದೊಂದು ಲುಕ್ ಕೊಟ್ಟು ಸುಮ್ಮನಾಗಿರುತ್ತಿದ್ದ. ಹೀಗೆ ಎಲ್ಲರೂ ಪಾರ್ಟಿ ಮಾಡಿಕೊಂಡು ಇದ್ದರು. ಪಾರ್ಟಿ ಮುಗಿದ ತಕ್ಷಣ ಎಲ್ಲ ಹೋದರು, ಜೈ ಮತ್ತು ವರ್ಷಳನ್ನು ಬಿಟ್ಟು. ಜೈ ವರ್ಷಾಳ ಬಳಿಗೆ ಬಂದು ಮಂಡಿ ಕಾಲಿನಲ್ಲಿ ಕೂತು ಅವಳಿಗೆ ಪ್ರೇಮ ನಿವೇದನೆ ಹೇಳಿದನು. ಈ ಕಂಗಳ ಕಾಂತಿಯಲ್ಲಿ ಚಂದಿರನು ಕೂಡ ಮೋಡಗಳ ಮರೆಯಲ್ಲಿ ಅವಿತು ಕುಳಿತಿರುವ ಸೌಂದರ್ಯದ ಗಣಿ. ನಿನ್ನ ಕಣ್ಣಲ್ಲಿ ಕಣ್ಣನ್ನಿಟ್ಟು ಕಾಪಾಡಿಕೊಳ್ಳುವೆ. ನಿನ್ನ ಕಣ್ಣಲ್ಲಿ ನೀರು ಬರುವ ಹಾಗೆ ಮಾಡುವುದಿಲ್ಲ ಎಂದು ಹೇಳುವುದಿಲ್ಲ. ಆದರೆ ನಿನ್ನ ಕಣ್ಣಲ್ಲಿ ನೀರು ಬಂದಾಗ ಅದನ್ನು ಒರೆಸುವ ಕೈಯಾಗಿ ನಾನು ನಿನ್ನ ಜೊತೆ ಎಂದಿಗೂ ಇರುವೆ. ನನ್ನ ಹೃದಯದಲ್ಲಿ ನಿನಗೆ ಹೃದಯಧರಿಸಿಯ ಸ್ಥಾನವನ್ನು ನೀಡಿ ಮಗುವಂತೆ ಜೋಪಾನ ಮಾಡುವೆ. ನಿನ್ನ ತಂದೆ ತಾಯಿಯ ಥರ ಪ್ರೀತಿ ತೋರುವೆನು. ನನ್ನ ಜೀವನಕ್ಕೆ ಬಲಗಾಲಿಟ್ಟು ಬರುವೆಯಾ ನನ್ನ ಹೃದಯಧರಿಸಿ ಎಂದು ಹೇಳಿ ಪ್ರೇಮ ನಿವೇದನೆ ಮಾಡಿ ಐ ಲವ್ ಯು ಚಿನ್ನು ಎಂದು ಹೇಳುವನು. ಇದನ್ನು ಕೇಳಿ ಆಕೆ ತುಂಬ ಸಂತೋಷದಿಂದ ಅವನನ್ನು ಅಪ್ಪಿ ಐ ಲವ್ ಯು ಟು ಜೈ ಎಂದು ಅಪ್ಪಿಕೊಂಡರು. ಇಬ್ಬರು ಹೀಗೆ ಅಪ್ಪಿಕೊಂಡು ಈ ಕ್ಷಣ ನಿಂತು ಹೋಗಬಾರದೆಂದು ಅನಿಸಿತು ಇಬ್ಬರಿಗೂ. ಮಾತು ಬೇಡವಾಗಿತ್ತು. ಅವನು ಅವಳಿಗೆ ಭರವಸೆಯ ಹೂಮುತ್ತನ್ನು ಹಣೆಗೆ ನೀಡುವನು. ಜೈ ವರ್ಷಾಗೆ ಪ್ರೇಮ ನಿವೇದನೆ ಮಾಡಿ 1 ವಾರಗಳಾಯಿತು. ಅವರಿಬ್ಬರ ಪ್ರೀತಿ ದಿನದಿಂದ ದಿನಕ್ಕೆ ಹೆಚ್ಚುತ್ತಾ ಹೋಯಿತು. ಈ ವಿಷಯವನ್ನು ತಿಳಿದಂತೆ ತಾಂಬೂಲ ಸಮೇತರಾಗಿ ಜೈನ ತಂದೆ ತಾಯಿ ಇಬ್ಬರು ಯಾರಿಗೂ ಹೇಳದೆ ವರ್ಷಾಳ ಮನೆಗೆ ಹೋದರು. ವರ್ಷಾಳ ತಂದೆ ತಾಯಿಯನ್ನು ಒಪ್ಪಿಸಿದರು. ವರ್ಷ ತಂದೆ ತಾಯಿಯು ಒಮ್ಮೆ ಒಪ್ಪದಿದ್ದರೂ ಮಾತನಾಡುತ್ತೇವೆ ಎಂದು ಹೇಳಿದಾಗ ಅವರಿಬ್ಬರು ಒಬ್ಬರನ್ನೊಬ್ಬರು ಪ್ರೀತಿಸುತ್ತಿದ್ದಾರೆ. ಇದು ನಮ್ಮ ಕಡೆಯ ಸರ್ಪ್ರೈಸ್ ಮತ್ತು ಶಾಕ್ ಇರಲಿ ಅವರಿಗೆ ಎಂದು ಹೇಳುತ್ತಾರೆ. ಅದಕ್ಕೆ ವರ್ಷ ತಂದೆ ತಾಯಿಯು ಸಮ್ಮತಿಸುತ್ತಾರೆ. ಇಬ್ಬರು ಪುರೋಹಿತರ ಬಳಿ ಹೋಗಿ ಒಂದು ದಿನಾಂಕವನ್ನು ನಿಶ್ಚಯ ಮಾಡಿಕೊಂಡು ಬಂದಿರುತ್ತಾರೆ ನಿಶ್ಚಿತಾರ್ಥಕ್ಕೆ. ಅಂದು ಜೈ ಆಫೀಸ್ನಿಂದ ಮನೆಗೆ ಬೇಗ ಬಂದಿರುತ್ತಾನೆ. ತಮ್ಮ ತಂದೆ ತಾಯಿ ಇಬ್ಬರು ಏನೋ ಯೋಚಿಸುತ್ತಿರುವುದನ್ನು ಕಂಡು ಅಲ್ಲಿಗೆ ಬಂದು ಏನು ವಿಷಯ, ಏನು ಯೋಚಿಸುತ್ತಿದ್ದೀರಿ ಎಂದು ಜೈ ಮಾತನಾಡುತ್ತಾನೆ. ಅದಕ್ಕೆ ಮುನಿರಾಜುರವರು ಹೇಳುತ್ತಾರೆ, ನಿನಗೆ ಒಂದು ಹುಡುಗಿಯನ್ನು ನೋಡಿದ್ದೇವೆ, ಅವರಿಗೆ ಮಾತನ್ನು ಕೂಡ ಕೊಟ್ಟಿದ್ದೇವೆ.
ನೀನು ಅವರ ಮನೆಯ ಹುಡುಗಿಯನ್ನೇ ಮದುವೆಯಾಗಬೇಕು ಎಂದು ಹೇಳುತ್ತಾರೆ. ಪುಷ್ಪಾರವರು ಗಂಭೀರವಾಗಿದ್ದರೂ ಸಹ ಒಳಗೊಳಗೆ ನಗುತ್ತಾ ಇರುತ್ತಾರೆ. ತಂದೆಯ ಈ ಮಾತನ್ನು ಕೇಳಿದ ಜೈ ಶಾಕ್ ಆಗುತ್ತಾನೆ. ಮುಂದೆ ಏನನ್ನೂ ಹೇಳಲು ಆಗದೆ ಸರಿ ನಿಮ್ಮಿಷ್ಟ ಎಂದು ಹೇಳಿ ರೂಮಿಗೆ ಹೋಗುತ್ತಾನೆ. ಇತ್ತ ಕಡೆ ನಮ್ಮ ವರ್ಷ ತಂದೆ ತಾಯಿಯೂ ಸಹ ಅವಳ ಬಳಿ ಮದುವೆಯ ಬಗ್ಗೆ ಮಾತನಾಡಲು ಹೋಗುತ್ತಾರೆ. ರಾಣಿರವರು ವರ್ಷಾಳ ಬಳಿ ಬಂದು ಹೇಳುತ್ತಾರೆ, ನಾನು ನಿನಗೆ ಒಂದು ಹುಡುಗನನ್ನು ನೋಡಿದ್ದೇನೆ ಮತ್ತು ಅವರ ತಂದೆ ತಾಯಿಗೆ ಮಾತು ಕೊಟ್ಟಿದ್ದೇನೆ. ನೀನು ಆ ಹುಡುಗನನ್ನೇ ಮದುವೆ ಆಗಬೇಕು ಎಂದು ಹೇಳುತ್ತಾಳೆ. ಇತ್ತ ಕಡೆ ಗಿರೀಶ್ ರವರು ಗಂಭೀರವಾಗಿ ನಿಂತು ಒಳಗೊಳಗೆ ನಗುತ್ತಾ ನಿಂತಿರುತ್ತಾರೆ. ವರ್ಷಾಗೆ ಒಂದು ಕ್ಷಣ ಶಾಕ್ ಆದರೂ ತನ್ನ ತಂದೆ ತಾಯಿ ಮಾತು ಕೊಟ್ಟಿದ್ದಾರೆ ಎಂದು ತಿಳಿದು ಮನಸ್ಸಿನಲ್ಲಿಯೇ ತನ್ನ ಪ್ರೀತಿಯನ್ನು ತ್ಯಾಗ ಮಾಡಲು ಹೊರಟಿರುತ್ತಾಳೆ. ತಮ್ಮ ಮಗಳು ಆಗಲಾದರೂ ತಮ್ಮ ಪ್ರೀತಿಯ ವಿಚಾರವನ್ನು ಹೇಳುತ್ತಾಳೆ ಎಂದು ರಾಣಿ ಮತ್ತು ಗಿರೀಶ್ ರವರು ಕಾಯುತ್ತಾ ನಿಂತಿರುತ್ತಾರೆ. ಅವಳು ಹೇಳದಿರುವುದನ್ನು ಕಂಡು ಸುಮ್ಮನೆ ಹೋಗುತ್ತಾರೆ. ಇಬ್ಬರು ಮನೆಯಲ್ಲಿ ನಿಶ್ಚಿತಾರ್ಥದ ದಿನಾಂಕ ನಿಗದಿಯಾಗಿದೆ ಎಂದು ಹೇಳುತ್ತಾರೆ. ಜೈ ಮತ್ತು ವರ್ಷಾಳು ತಮ್ಮ ಕುಟುಂಬಕ್ಕೋಸ್ಕರ ತಮ್ಮ ಪ್ರೀತಿಯನ್ನು ಮುಚ್ಚಿಟ್ಟು ಒಳಗೊಳಗೆ ನೋವನ್ನು ಪಡುತ್ತಿರುತ್ತಾರೆ. ಅಂದಿನ ನಿಶ್ಚಿತಾರ್ಥಕ್ಕೆ ಜೈ ಮನೆಯವರು ಮತ್ತು ವರ್ಷಾ ಮನೆಯವರು ತುಂಬ ತಯಾರಿಯನ್ನು ಮಾಡುತ್ತಿದ್ದರು. ಜೈ ಹೀರೋ ಕಂಡ ಹಾಗೆ ಕಾಣುತ್ತಿದ್ದ. ಬಿಳಿಯ ಶೇರ್ವಾಣಿ, ಕುರುಚಲುಗಡ್ಡ, ಕಿವಿಗೆ ಒಂದು ಡೈಮಂಡ್ ಕಿವಿಯೋಲೆ, ಕೈಗೆ ಪ್ಲಾಟಿನ್ ಚೈನ್ ಹಾಕಿಕೊಂಡು ರೆಡಿ ಇದ್ದ. ಆದರೆ ಅವನ ಮುಖದಲ್ಲಿ ನಗು ಮಾತ್ರ ಇರಲಿಲ್ಲ. ಇದನ್ನು ಕಂಡ ಅವನ ತಂದೆ ತಾಯಿಗೆ ಸ್ವಲ್ಪ ಬೇಜಾರಾಗಿದ್ದರೂ ಮುಂದೆ ಸಂತೋಷ ಪಡುತ್ತಾನೆ ಎಂದು ತಿಳಿದು ಸುಮ್ಮನೆ ಆದರು. ಅವನ ಹತ್ತಿರ ಬಂದ ಪುಷ್ಪಾರವರು ತುಂಬ ಮುದ್ದಾಗಿ ಕಾಣಿಸುತ್ತಿದ್ದೀಯ ಮಗನೇ ಎಂದು ಹೇಳಿ ಹೊಗಳಿದರು. ನಂತರ ಎಲ್ಲರೂ ತಾಂಬೂಲ ತಟ್ಟೆಯನ್ನು ತೆಗೆದುಕೊಂಡು ವರ್ಷಾಳ ಮನೆಗೆ ಪಯಣ ಬೆಳೆಸಿದರು. ಇತ್ತ ವರ್ಷಾ ಮನೆಯಲ್ಲಿ ಎಲ್ಲರೂ ಖುಷಿ ಖುಷಿಯಿಂದ ಓಡಾಡಿಕೊಂಡು ಇದ್ದರು. ನಮ್ಮ ಮುದ್ದುಗೊಂಬೆ ವರ್ಷ ಕೋಣೆಯಲ್ಲಿ ತಯಾರಾಗುತ್ತಿದ್ದಳು. ಪಿಂಕ್ ಕಲರ್ ಲೆಹಂಗಾವನ್ನು ಧರಿಸಿ ಮುದ್ದಾಗಿ ಕಾಣಿಸುತ್ತಿದ್ದಳು. ಕಣ್ಣಿಗೆ ಹಾಕಿದ ಕಾಜಲ್ನಿಂದ ಅವಳ ಅಂದವು ಹೆಚ್ಚಿತ್ತು. ತುಟಿಯ ಕೆಳಗಿರೋ ಮಚ್ಚೆಯು ಅವಳ ಅಂದವನ್ನು ಇನ್ನೂ ಹೆಚ್ಚಿಸಿತ್ತು. ಒಟ್ಟಾರೆ ನಮ್ಮ ವರ್ಷಾಳು ಮುದ್ದುಗೊಂಬೆಯಂತೆ ಕಾಣಿಸುತ್ತಿದ್ದಳು. ಆದರೆ ಅವಳ ಮುಖದಲ್ಲಿ ನಗು ಮಾತ್ರ ಇರಲಿಲ್ಲ. ಇದನ್ನು ಕಂಡ ಗಿರೀಶ್ ಅವರಿಗೂ ಸ್ವಲ್ಪ ಬೇಜಾರಾಯಿತು. ಮುಂದೆ ಸರಿ ಹೋಗುತ್ತದೆ ಎಂದು ಅವರು ನಿರಾಳರಾದರು. ಇತ್ತ ಜೈ ವರ್ಷಾಳ ಮನೆಯ ಮುಂಭಾಗದಲ್ಲಿಯೇ ಬಂದಿರುತ್ತಾನೆ. ಆದರೆ ಇದು ವರ್ಷಾಳ ಮನೆ ಎಂದು ತನಗೆ ತಿಳಿದಿರುವುದಿಲ್ಲ. ಏಕೆಂದರೆ ಅವನು ಎಂದಿಗೂ ವರ್ಷಾಳ ಮನೆ ಹತ್ತಿರ ಬಂದಿರುವುದಿಲ್ಲ. ಎಲ್ಲರೂ ಸಂತೋಷದಿಂದ ಜೈ ಮನೆಯವರನ್ನು ಸ್ವಾಗತಿಸಿದರು. ಜೈ ಸಪ್ಪಗೆ ಬಂದು ಅಲ್ಲಿ ಕುಳಿತುಕೊಂಡ. ಹುಡುಗಿಯನ್ನು ನೋಡುವ ತವಕ ಅವನಲ್ಲಿ ಇರಲಿಲ್ಲ. ಅವರು ಕೊಟ್ಟ ಜ್ಯೂಸನ್ನು ಸುಮ್ಮನೆ ಈರುತ್ತಾ ಕುಳಿತಿದ್ದ. ವರ್ಷಾಳು ಸಹ ಹುಡುಗನನ್ನು ನೋಡಬೇಕು ಎಂಬ ಆಸೆಯನ್ನು ಸಹ ಪಡಲಿಲ್ಲ. ಇವರಿಬ್ಬರ ಪರಿಸ್ಥಿತಿಯನ್ನು ನೆನೆದ ವರ್ಷಾ ತಂದೆ ತಾಯಿ ಮತ್ತು ಜೈನ ತಂದೆ ತಾಯಿ ಒಳಗೊಳಗೆ ನಗುತ್ತಾ ಇದ್ದರು. ಪುರೋಹಿತರು ಹುಡುಗನನ್ನು ಕೂರಿಸಿ ಹುಡುಗಿಯನ್ನು ಕರೆತನ್ನಿ ಎಂದು ಹೇಳಿದರು. ರಾಣಿರವರು ವರ್ಷಾಳನ್ನು ಕರೆದುಕೊಂಡು ಬಂದರು. ಜೈನ ತಂದೆ ತಾಯಿ ಅವರಿಬ್ಬರ ಜೋಡಿಯನ್ನು ನೋಡಿ ತುಂಬ ಖುಷಿಪಟ್ಟರು. ಆಗಲೂ ಕನಿಷ್ಠ ಪಕ್ಷ ಇಬ್ಬರು ತಲೆ ಎತ್ತು ನೋಡಲಿಲ್ಲ. ಉಂಗುರವನ್ನು ಬದಲಾಯಿಸುವಾಗ ಇಬ್ಬರು ಒಬ್ಬರ ಮುಖವನ್ನು ಒಬ್ಬರು ನೋಡಿ ಶಾಕ್ ಮತ್ತು ಸಂತೋಷದಿಂದ ಒಬ್ಬರನ್ನೊಬ್ಬರು ನೋಡುತ್ತಾ ನಿಂತರು. ತಮ್ಮ ಸುತ್ತಲೂ ತಮ್ಮ ಪರಿವಾರದವರು ಇದ್ದಾರೆ ಎಂಬುದನ್ನು ಸಹ ಮರೆತು ಒಬ್ಬರನ್ನು ಒಬ್ಬರು ನೋಡುತ್ತಾ ನಿಂತಿದ್ದರು. ಅಲ್ಲಿಗೆ ಬಂದ ಜೈನ ತಂಗಿಯು ಕೆಮ್ಮಿದಾಗ ಇಬ್ಬರೂ ವಾಸ್ತವಕ್ಕೆ ಬಂದರು. ಆಗ ಜೈ ತಂದೆ ತಾಯಿಯು ಮತ್ತು ವರ್ಷಾಳ ತಂದೆ ತಾಯಿಯು ಸರ್ಪ್ರೈಸ್ ಎಂದು ಹೇಳಿ ಜೋರಾಗಿ ನಗುತ್ತಾರೆ. ಅವರಿಬ್ಬರಿಗೂ ಸಹ ಸಂತೋಷವಾಗಿ ಉಂಗುರವನ್ನು ಬದಲಾಯಿಸಿಕೊಳ್ಳುತ್ತಾರೆ. ನಂತರ ಎಲ್ಲರೂ ಊಟಕ್ಕೆಂದು ಹೋಗುತ್ತಾರೆ. ಜೈ ವರ್ಷಾಳ ಬಳಿ ಮಾತನಾಡಬೇಕು ಎಂದು ಮೇಲೆ ಟೆರೆಸ್ಗೆ ಕರೆದುಕೊಂಡು ಹೋಗಿ ಮಾತನಾಡುತ್ತಾನೆ. ಇಬ್ಬರು ಇಷ್ಟು ದಿನ ಪಟ್ಟ ನೋವನ್ನು ಹೇಳಿಕೊಂಡು ಇಬ್ಬರು ಅಪ್ಪಿಕೊಂಡು ನಿಂತಿರುತ್ತಾರೆ. ನಂತರ ವಿದಾಯವನ್ನು ಹೇಳಿ ತಮ್ಮ ತಮ್ಮ ಮನೆಗೆ ಹೊರಡುತ್ತಾರೆ. ಎಲ್ಲರೂ ಖುಷಿ ಖುಷಿಯಿಂದ ದಿನವನ್ನು ಮುಂದೂಡುತ್ತಾರೆ. ಮದುಮಗಳ ಮನೆಯಲ್ಲಿ ಹೀಗೆ ದಿನಗಳು ಮುಂದುವರಿಯುತ್ತಾ ಇತ್ತು. ಮದುವೆಗೆ ಸೀರೆ ಸೆಲೆಕ್ಷನ್, ಒಡವೆ ಖರೀದಿಸುವುದು ಎಲ್ಲವೂ ಸರಾಗವಾಗಿ ನಡೆಯುತ್ತಿತ್ತು. ಮದುವೆಗೆ ಒಂದು ವಾರ. ಅಂದಿನ ರಾತ್ರಿ ಫೋನಿನಲ್ಲಿ ಜೈ ಮತ್ತು ವರ್ಷ ಮಾತನಾಡುತ್ತಾ ಒಬ್ಬರಿಗೊಬ್ಬರು ಕಾಲೆಳೆಯುತ್ತಾ ಮೊಬೈಲ್ನಲ್ಲಿ ಮಾತನಾಡುತ್ತಿದ್ದರು.
ತಮ್ಮ ಸ್ನೇಹಿತರಿಗೆಲ್ಲ ತಮ್ಮ ಮದುವೆ ಆಮಂತ್ರಣ ಪತ್ರವನ್ನು ನೀಡಿದ್ದರು. ಮಾರನೇ ದಿನದಿಂದ ಮದುವೆಯ ಕಾರ್ಯಗಳು ಶುರುವಾಗಿತ್ತು ಎಂದು ದಿನದ ಸಂಜೆ ಜೈ ಮತ್ತು ವರ್ಷ ಮನೆಯಲ್ಲಿ ಅರಿಶಿನ ಶಾಸ್ತ್ರ ಮತ್ತು ಮೆಹಂದಿ ಶಾಸ್ತ್ರವನ್ನು ಇಟ್ಟುಕೊಂಡಿದ್ದರು. ಮೊದಲಿಗೆ ಅರಿಶಿನ ಶಾಸ್ತ್ರ. ನಮ್ಮ ವರ್ಷ ದೇವಲೋಕದ ಗಂಧರ್ವೆಯಂತೆ ಹಳದಿ ಬಣ್ಣದ ಸೀರೆಯನ್ನು ಹುಟ್ಟು ಬಿಳಿ ಬಣ್ಣದ ಹೂವಿನ ಹಾಗೆ ಕಿವಿಯೊಳ್ಳೆ ಸರವನ್ನು ಹಾಕಿ ಬಿಳಿ ಹಂಸದಂತೆ ಕಾಣುತ್ತಿದ್ದಳು. ಎಲ್ಲರೂ ಒಬ್ಬೊಬ್ಬರಾಗಿ ಬಂದು ಅವಳಿಗೆ ಅರಿಶಿಣವನ್ನು ಹಚ್ಚಿ ಮತ್ತೆ ಒಬ್ಬೊಬ್ಬರಾಗಿ ಬಂದು ಅವಳಿಗೆ ಶಾಸ್ತ್ರವನ್ನು ಶುರು ಮಾಡಿ ನಂತರ ಸ್ನಾನಗೃಹಕ್ಕೆ ಕರೆದುಕೊಂಡು ಹೋಗಿ ಮೆಹಂದಿ ಶಾಸ್ತ್ರಕ್ಕೆ ತಯಾರಿ ಮಾಡಲು ಹೆಂಗಸರು ಹೋದರು. ನಂತರ ಅವಳಿಗೆ ಚಂದವಾದ ಕೆಂಪು ಬಣ್ಣ ಲೆಹಂಗವನ್ನು ಹಾಕಿ ಮೆಹಂದಿ ಶಾಸ್ತ್ರಕ್ಕೆ ಕರೆದುಕೊಂಡು ಬಂದರು. ಮೆಹಂದಿ ಶಾಸ್ತ್ರದಲ್ಲಿ ಅವಳ ಅಪ್ಪ ಮತ್ತು ಅಮ್ಮ ಇಬ್ಬರು ಮೊದಲು ಅವಳ ಕೈಗೆ ಮೆಹಂದಿ ಎಂದು ಆಶೀರ್ವದಿಸಿ ಹೊರಟರು. ವರ್ಷಾಳ ತಂದೆ ತಾಯಿಯು ಅತಿಥಿಗಳನ್ನು ಆದರದಿಂದ ಸ್ವೀಕರಿಸಿ ಅವರಿಗೆ ಭೋಜನ ವ್ಯವಸ್ಥೆಯನ್ನು ಮಾಡಿ ನಂತರ ವರ್ಷ ಕೈಕಾಲಿಗೆ ಸುಂದರವಾದ ಮೆಹಂದಿಯನ್ನು ಬಿಡಿಸಿ ಅದರ ಮಧ್ಯದಲ್ಲಿ ಜೈ ಹೆಸರನ್ನು ಬರೆಸಿ ಅವಳನ್ನು ರೇಗಿಸಿ ನಾಚುವಂತೆ ಮಾಡಿ ಅವಳ ಕೋಣೆಗೆ ಬಿಟ್ಟು ಬಂದರು. ಮದುಮಗನ ಮನೆಯಲ್ಲಿ ಇನ್ನು ನಮ್ಮ ಜೈ ಮನೆಯಲ್ಲೂ ಸಹ ಮಾಡಿದ್ದರು. ಅರಿಶಿನ ಶಾಸ್ತ್ರಕ್ಕೆ ಬೇಕಾದ ಎಲ್ಲ ಸಾಮಗ್ರಿಗಳನ್ನು ಧರಿಸಿ ಸಂಜೆಯ ವೇಳೆಗೆ ಜೈನನ್ನು ಅಲಂಕಾರ ಮಾಡಿದ ಒಂದು ಸಣ್ಣದಾದ ಕುರ್ಚಿ ಮೇಲೆ ಕೂರಿಸಿ ಶಾಸ್ತ್ರ ಮಾಡಲು ಅಣಿಯಾದರು. ಒಬ್ಬೊಬ್ಬರಾಗಿ ಬಂದು ಅವನ ಕೆನ್ನೆ ಕೈಕಾಲುಗಳಿಗೆ ಅರಿಶಿಣವನ್ನು ಹಚ್ಚಿ ಸಂಭ್ರಮಿಸುತ್ತಿದ್ದರು. ಬಂದು ಅವನ ಕೈಕಾಲುಗಳಿಗೆ ಮುಖಕ್ಕೆ ಎಲ್ಲ ಅರಿಶಿಣವನ್ನು ಹಚ್ಚಿ ಅವನನ್ನು ಛೇಡಿಸುತ್ತಿದ್ದರು. ನಂತರ 5 ಜನ ಮುತ್ತೈದೆಯರು ಬಂದು ಅವನ ತಲೆಗೆ ನೀರನ್ನು ಹಾಕಿ ಎಲ್ಲ ಶಾಸ್ತ್ರವನ್ನು ಮಾಡಿಸಿ ಅವನನ್ನು ಸ್ನಾನಗೃಹಕ್ಕೆ ಕಳುಹಿಸಿ ಮೆಹಂದಿ ಶಾಸ್ತ್ರಕ್ಕೆ ರೆಡಿ ಮಾಡಲು ಹೊರಟರು. ನಂತರ ನಮ್ಮ ಜೈ ಕೆಂಪು ಬಣ್ಣದ ಶೇರ್ವಾಣಿಯನ್ನು ಹಾಕಿ ಮೆಹಂದಿ ಶಾಸ್ತ್ರಕ್ಕೆ ಬಂದನು. ಅಲ್ಲಿ ಎಲ್ಲ ಸಿದ್ಧವಾಗಿರುವ ಕುರ್ಚಿಯ ಮೇಲೆ ಕುಳಿತನು. ಅಲ್ಲಿಗೆ ಮೊದಲು ಅವನ ತಂದೆ ತಾಯಿಯು ಅವನ ಪಕ್ಕದಲ್ಲಿ ಕುಳಿತು ಅವನ ಕೈಗೆ ಮೆಹಂದಿಯ ಚುಕ್ಕಿಯನ್ನು ಇಟ್ಟು ಹೋದರು. ನಂತರ ಅವನ ಸಂಬಂಧಿಕರೆಲ್ಲರೂ ಒಬ್ಬೊಬ್ಬರಾಗಿ ಬಂದು ಆಶೀರ್ವದಿಸಿ ಹೊರಟರು. ಮುನಿರಾಜುರವರು ಮಗನ ಮದುವೆ ಭರ್ಜರಿಯಾಗಿ ನಡೆಯಬೇಕೆಂದು ಭಾರೀ ಭೋಜನದ ವ್ಯವಸ್ಥೆಯನ್ನು ಮಾಡಿದ್ದರು. ನಂತರ ಎಲ್ಲರೂ ಅವನ ಕೈಗೆ ಮೆಹಂದಿಯನ್ನು ಹಾಕಿ ಅವನ ಕೈಯ ಮಧ್ಯದಲ್ಲಿ ವರ್ಷಾಳ ಹೆಸರನ್ನು ಬರೆಸಿ ಅವನನ್ನು ಸೇರಿಸಿ ಕಳುಹಿಸಿದ್ದರು. ನಂತರ ಎಲ್ಲ ಹುಡುಗರು ಸೇರಿಕೊಂಡು ಬ್ಯಾಚುಲರ್ ಪಾರ್ಟಿಯನ್ನು ಮಾಡಿ ನಮ್ಮ ಹುಡುಗನಿಗೆ ಛೇಡಿಸಿ ನಂತರ ಅವನ ರೂಮಿಗೆ ಬಿಟ್ಟು ಎಲ್ಲರೂ ಹೊರಟರು. ಇಬ್ಬರು ತಮ್ಮ ತಮ್ಮ ಅರಿಶಿಣ ಮತ್ತು ಮೆಹಂದಿ ಶಾಸ್ತ್ರದ ಫೋಟೋ ಒಬ್ಬರಿಗೊಬ್ಬರು ಕಳುಹಿಸಿಕೊಂಡು ಸಂತೋಷಪಟ್ಟು ಇಂದಿನ ಸುಂದರವಾದ ದಿನವನ್ನು ನೆನೆದು ತುಂಬ ಖುಷಿಯನ್ನು ಪಟ್ಟು ನಿದ್ರೆಗೆ ಜಾರಿದರು. ಎಲ್ಲರೂ ಸಂತೋಷದಿಂದ ದಿನಗಳನ್ನು ಕಳೆಯುತ್ತಿದ್ದರು. ಮದುವೆಯ ದಿನ ವರ್ಷ ಮತ್ತು ಜೈ ಮನೆಯಲ್ಲಿ ಜೋರಾದ ಸಂಭ್ರಮ ನಡೆಯುತ್ತಿತ್ತು. ಜೈ ಮತ್ತು ವರ್ಷ ಮನೆಯವರು ರಾಮಕೃಷ್ಣ ಕಲ್ಯಾಣ ಮಂಟಪಕ್ಕೆ ಆಗಮಿಸಿದ್ದರು. ವಧೂವರರು ಅವರವರ ಕೋಣೆಯಲ್ಲಿ ತಯಾರಾಗುತ್ತಿದ್ದರು. ಇನ್ನು ನಮ್ಮ ಜೈಗೆ ಅವರ ಸ್ನೇಹಿತರು ಗೋಳೈಸಿಕೊಳ್ಳುತ್ತಿದ್ದರು. ಮೊದಲು ಕಾಶಿ ಯಾತ್ರೆಗೆ ಸಿದ್ಧಪಡಿಸಬೇಕಾಗಿತ್ತು. ಜೈನನ್ನು ಮಂಟಪದ ಮುಂಭಾಗ ಕರೆಯಿಸಿದರು. ಮೊದಲು ಕಾಶಿ ಯಾತ್ರೆಯ ಶಾಸ್ತ್ರಕ್ಕೆ ತಯಾರಿಯನ್ನು ನಡೆಸುತ್ತಿದ್ದರು. ಪುರೋಹಿತರು ಅವನ ಕೈಗೆ ಜೋಳಿಗೆಯನ್ನು ಕೊಟ್ಟು ನೀನು ಕಾಶಿ ಯಾತ್ರೆಗೆ ಹೋಗು ಎಂದು ಹೇಳಿದರು. ಇದರ ಬಗ್ಗೆ ಏನೂ ತಿಳಿಯದ ಜೈ ಕೋಪಗೊಂಡು ನಾನೇಕೆ ಕಾಶಿ ಯಾತ್ರೆಗೆ ಹೋಗಬೇಕು, ನಾನೆಲ್ಲೂ ಹೋಗುವುದಿಲ್ಲ, ನಾನು ಮದುವೆಯಾಗಬೇಕು ಎಂದು ಹೇಳುತ್ತಾನೆ. ಅಲ್ಲಿ ಇದ್ದವರೆಲ್ಲರೂ ಅವನನ್ನು ನೋಡಿ ನಗುತ್ತಾರೆ. ನಂತರ ಅವನ ಮನವೊಲೈಸಿ ಅವನನ್ನು ಆ ಶಾಸ್ತ್ರಕ್ಕೆ ಸಿದ್ಧಪಡಿಸಿ ನಂತರ ವಧುವಿನ ತಂದೆ ಅವನ ಕಾಲು ತೊಳೆದು ನನ್ನ ಮಗಳನ್ನು ಮದುವೆಯಾಗಪ್ಪ, ಎಲ್ಲಿಗೂ ಹೋಗಬೇಡ ಎಂದು ಹೇಳುತ್ತಾರೆ. ಅದನ್ನು ಕೇಳಿ ನಮ್ಮ ಜೈಗೆ ತುಂಬ ಸಂತೋಷವಾಗುತ್ತದೆ. ಇತ್ತ ಕಡೆ ನಮ್ಮ ವರ್ಷ ಗೌರಿ ಪೂಜೆಯನ್ನು ಶಾಸ್ತ್ರೋಕ್ತವಾಗಿ ನಡೆಸಿರುತ್ತಾಳೆ. ಎಲ್ಲ ಮುತ್ತೈದೆಯರಿಗೂ ಬಾಗಿನವನ್ನು ನೀಡಿ ಅವರಿಂದ ಆಶೀರ್ವಾದವನ್ನು ಪಡೆಯುತ್ತಾಳೆ. ನಂತರ ಅವಳ ತಾಯಿಗೆ ಮತ್ತು ಅವಳ ಅತ್ತೆಯ ಕಾಲಿಗೆ ನಮಸ್ಕಾರವನ್ನು ಮಾಡುತ್ತಾಳೆ. ಜೈನನ್ನು ಮಂಟಪದಲ್ಲಿ ಕೂರಿಸಿ ಒಂದೊಂದೇ ಶಾಸ್ತ್ರವನ್ನು ಆರಂಭಿಸುತ್ತಾರೆ. ನಂತರ ವಧುವನ್ನು ಕರೆದುಕೊಂಡು ಬನ್ನಿ ಎಂದು ಪುರೋಹಿತರು ಹೇಳಿದಾಗ ಅವಳ ತಾಯಿಯು ವರ್ಷಾಳನ್ನು ಕರೆದುಕೊಂಡು ಬರುತ್ತಾರೆ. ಕೆಂಪು ಬಣ್ಣದ ಸೀರೆಯಲ್ಲಿ ವರ್ಷಾಳು ತುಂಬ ಸುಂದರವಾಗಿ ಕಾಣುತ್ತಿರುತ್ತಾಳೆ. ಅವಳನ್ನು ನೋಡಿ ನಮ್ಮ ಜೈ ಕಳೆದೇ ಹೋಗಿರುತ್ತಾನೆ. ಇತ್ತ ವರ್ಷಾಳು ಸಹ ಜೈನನ್ನು ಬಿಳಿ ಪಂಚೆ ಮತ್ತು ಶರ್ಟಿನಲ್ಲಿ ನೋಡಿ ಅವನ ಮುದ್ದು ಮುಖಕ್ಕೆ ಮಾರು ಹೋಗಿರುತ್ತಾಳೆ.
ನಂತರ ಪುರೋಹಿತರು ಅವರನ್ನು ಎಚ್ಚರಿಸಿ ಇಬ್ಬರಿಗೂ ಹಾರವನ್ನು ಕೊಟ್ಟು ಬದಲಾಯಿಸಿಕೊಳ್ಳಲು ಹೇಳುತ್ತಾರೆ. ನಂತರ ಒಂದೊಂದೇ ಶಾಸ್ತ್ರವನ್ನು ಮಾಡಿ ಪುರೋಹಿತರು ಗಟ್ಟಿಮೇಳ ಎಂದು ಹೇಳಿದಾಗ ಮಂಗಳವಾದ್ಯವು ಮೊಳಗುತ್ತದೆ. ಕೊರಳಿಗೆ ತಾಳಿಯನ್ನು ಕಟ್ಟಿ ಅವನ ಧರ್ಮಪತ್ನಿಯನ್ನಾಗಿ ಸ್ವೀಕರಿಸುತ್ತಾನೆ. ನಂತರ ತಾಳಿಗೆ ಅರಿಶಿನ ಕುಂಕುಮವನ್ನು ಹಚ್ಚಿ ಅದಕ್ಕೆ ಪೂಜೆಯನ್ನು ಮಾಡಿ ಅವಳ ಕಿವಿಯಲ್ಲಿ ವೆಲ್ಕಮ್ ಮಿಸಸ್ ಜಯಕುಮಾರ್ ಎಂದು ಹೇಳಿ ಹಣೆಗೆ ಹೂಮುತ್ತನ್ನು ನೀಡುತ್ತಾನೆ. ಇದನ್ನು ಕಂಡ ವರ್ಷ ತಂದೆ ತಾಯಿಯೋ ಇಂತಹ ಒಳ್ಳೆಯ ಅಳಿಯನನ್ನು ಪಡೆದುದಕ್ಕೆ ಸಂತೋಷ ಪಡುತ್ತಾರೆ. ನಂತರ ಎಲ್ಲರೂ ವಧೂವರರಿಗೆ ಆಶೀರ್ವದಿಸಿ ಹೋಗುತ್ತಾರೆ. ಊಟದ ಸಮಯದಲ್ಲಿ ಒಬ್ಬರಿಗೊಬ್ಬರು ತಮಾಷೆಯನ್ನು ಮಾಡುತ್ತಾ ಇರುತ್ತಾರೆ. ನಂತರ ಹೆಣ್ಣನ್ನು ಒಪ್ಪಿಸುವ ಶಾಸ್ತ್ರವನ್ನು ಮಾಡಿ ಜೈ ಮನೆಗೆ ಕಳುಹಿಸುತ್ತಾರೆ. ಜೈ ಮನೆಯಲ್ಲಿ ವರ್ಷಾಗೆ ಆರತಿಯನ್ನು ಮಾಡಿ ಸೇರನ್ನು ಹೊತ್ತು ಮನೆ ಒಳಗೆ ತುಂಬಿಸಿಕೊಂಡು ದೇವರ ಮನೆಯಲ್ಲಿ ದೀಪವನ್ನು ಹಚ್ಚಿ ನಂತರ ವಿಶ್ರಾಂತಿ ತೆಗೆದುಕೊಳ್ಳಲು ಹೇಳುತ್ತಾರೆ. ಸಂಜೆ ಅವರಿಗೆ ಸರಳವಾದ ಅಲಂಕಾರವನ್ನು ಮಾಡಿ ಜೈ ರೂಮಿಗೆ ಕಳುಹಿಸಿಕೊಡುತ್ತಾರೆ. ಜೈ ಮತ್ತು ವರ್ಷ ಇಬ್ಬರು ತುಂಬ ಪ್ರೀತಿಸುತ್ತಿದ್ದರಿಂದ ಇಬ್ಬರ ಮನಸ್ಸುಗಳ ಮಿಲನವಾಗಿರುವುದರಿಂದ ಇಂದು ಇಬ್ಬರು ದೈಹಿಕ ಮಿಲನಕ್ಕೆ ಮುಂದಾದರು. ಇಬ್ಬರ ಪ್ರೀತಿ ಹೆಚ್ಚಾದಂತೆ ಅವರ ಅರಿವೆಗಳು ಕಡಿಮೆಯಾಗುತ್ತಾ ಹೋಯಿತು. ಇಬ್ಬರು ಬೆಳಗಿನ ಜಾವ ನಿದ್ದೆಗೆ ಜಾರಿದರು. ಮಾರನೇ ದಿನ ಬೆಳಗ್ಗೆ ಬೇಗ ಎದ್ದಾಗ ತನ್ನ ಅವಸ್ಥೆಯನ್ನು ನೋಡಿ ಹಿಂದಿನ ರಾತ್ರಿ ನಡೆದ ಘಟನೆ ನೆನಪಾಗಿ ಕೆನ್ನೆ ಕೆಂಪಾಗಿತ್ತು. ನಂತರ ಸಮಯವನ್ನು ನೋಡಿ ತಡವಾಯಿತು ಎಂದು ಬೇಗ ಸ್ನಾನ ಮಾಡಿ ಅತ್ತೆಯ ಬಳಿ ಹೋದಳು. ಅವರಿಗೆ ಅವಳ ಮುಖದ ಕಳೆ ನೋಡಿ ಸಂತೋಷವಾಯಿತು. ಅತ್ತೆ ಕೋಪ ಮಾಡಿಕೊಳ್ಳುತ್ತಾರೆ ಎಂದು ವರ್ಷ ಅಂದುಕೊಳ್ಳುತ್ತಾರೆ. ಆದರೆ ಅವರು ನಗುತ್ತಾ ಮಾತನಾಡಿ ನಿನ್ನ ಗಂಡನ್ನ ಎಬ್ಸಮ್ಮ, ದೇವಸ್ಥಾನಕ್ಕೆ ಹೋಗಿ ಬನ್ನಿ ಎಂದು ಹೇಳಿದರು. ಅವಳು ಜೈನನ್ನ ಎಬ್ಬಿಸೋಕೆ ಹೋಗುತ್ತಾಳೆ. ಆದರೆ ಜೈ ಕಳ್ಳನಿದ್ದೆ ಮಾಡುತ್ತಾ ಇರುತ್ತಾನೆ. ಅದಕ್ಕೆ ಅವಳು ಅವನನ್ನು ಮುದ್ದು ಮಾಡಿ ಎಬ್ಬಿಸಿ ಸ್ನಾನ ಮಾಡಲು ಕಳುಹಿಸಿ ಚಂದವಾಗಿ ಸೀರೆಯನ್ನು ಹುಟ್ಟು ರೆಡಿಯಾಗುತ್ತಾ ಇರುತ್ತಾಳೆ. ನಂತರ ಇಬ್ಬರು ದೇವಾಲಯಕ್ಕೆ ಹೋಗಿ ದರ್ಶನ ಮಾಡಿ ಮನೆಗೆ ಹೋಗುತ್ತಾರೆ. ಒಂದು ವಾರದ ನಂತರ ಇಬ್ಬರು ಹನಿಮೂನ್ಗೆ ಹೋಗಿ ಇಬ್ಬರು ಒಬ್ಬರನ್ನೊಬ್ಬರು ತುಂಬ ಹಚ್ಚಿಕೊಂಡರು. ಹೀಗೆ ದಿನಗಳು ಸಾಗುತ್ತಿದ್ದವು. ಮದುವೆಯಾಗಿ 8 ತಿಂಗಳು ಮುಗಿದಿತ್ತು. ಒಂದು ದಿನ ಅಡುಗೆ ಮಾಡುವಾಗ ವರ್ಷಾಗೆ ತಲೆ ಸುತ್ತು ಬಂದು ಅಲ್ಲಿಯೇ ಬಿದ್ದಳು. ಪುಷ್ಪಾರವರು ಓಡಿ ಬಂದು ಜೈನನ್ನು ಕರೆದರು. ಜೈ ಗಾಬರಿಯಿಂದ ಓಡಿ ಹೋಗಿ ವರ್ಷಾಳನ್ನು ರೂಮಿಗೆ ಕರೆದುಕೊಂಡು ಹೋಗಿ ಡಾಕ್ಟರ್ಗೆ ಬರಲು ಹೇಳಿದರು. ಡಾಕ್ಟರ್ ಬಂದು ಅವಳನ್ನು ಚೆಕ್ ಮಾಡಿ ಮನೆಯವರಿಗೆ ಬಂದು ಕಂಗ್ರ್ಯಾಚುಲೇಷನ್ಸ್, ನೀವು ತಂದೆ ಆಗ್ತಾ ಇದ್ದೀರಾ ಎಂದು ಜೈಗೆ ವಿಶ್ ಮಾಡಿ ಹಾಸ್ಪಿಟಲ್ಗೆ ಒಂದು ಸಲ ಬಂದು ಹೋಗಿ ಎಂದು ಹೇಳಿ ಮೆಡಿಸಿನ್ ಬರೆದುಕೊಟ್ಟರು. ಜೈಗೆ ತುಂಬ ಸಂತೋಷವಾಗಿ ರೂಮಿಗೆ ಹೋಗಿ ವರ್ಷಾ ಕೈಯನ್ನು ಗಟ್ಟಿಯಾಗಿ ಹಿಡಿದು ಅವಳ ಅಂಗೈಗೆ ಮುತ್ತು ಕೊಟ್ಟನು. ನಂತರ ಅವಳಿಗೆ ಎಚ್ಚರವಾಗಿ ಎಲ್ಲರೂ ಸಂತೋಷದಿಂದ ಶುಭ ಹಾರೈಸಿದರು. ಅವಳ ತವರು ಮನೆಯಲ್ಲಿ ವಿಷಯ ತಿಳಿದು ತುಂಬ ಸಂತೋಷಪಟ್ಟರು. ತಿಂಗಳಿಗೆ ಒಂದು ಬಾರಿ ಹಾಸ್ಪಿಟಲಲ್ಲಿ ಚೆಕ್ ಮಾಡಿಸಿ ಮಗುವಿನ ಚಲನವನ್ನು ನೋಡಿ ಇಬ್ಬರು ಸಂತೋಷ ಪಡುತ್ತಿದ್ದರು. ಅವಳ ಕಾಲು ನೆಲದ ಮೇಲೆ ಸೋಕಿದರೆ ಎಲ್ಲಿ ಅವಳಿಗೆ ನೋವಾಗುತ್ತದೆ ಎಂದು ಅವಳನ್ನು ಎತ್ತಿಕೊಂಡು ಓಡಾಡುತ್ತಿದ್ದನು. ಮನೆಯವರೆಲ್ಲರೂ ಅವಳು ಇಷ್ಟಪಡುವ ತಿಂಡಿಯ ವಸ್ತುಗಳನ್ನು ಕೇಳುವುದಕ್ಕಿಂತ ಮೊದಲೇ ಕೊಡುತ್ತಿದ್ದರು. 8 ತಿಂಗಳಿಗೆ ಸೀಮಂತ ಮಾಡಿ ಅವಳನ್ನು ತವರು ಮನೆಗೆ ಕಳುಹಿಸಲು ಒಪ್ಪಲಿಲ್ಲ ಜೈ. ಆದದರಿಂದ ಅವಳ ತಾಯಿ ಅವರ ಮನೆಯಲ್ಲಿ ಉಳಿದರು. ಒಂದು ದಿನ ರಾತ್ರಿ ಅವಳಿಗೆ ಹೆರಿಗೆ ನೋವು ಕಾಣಿಸಿಕೊಂಡು ಎಲ್ಲರೂ ಆಸ್ಪತ್ರೆಗೆ ಬಂದರು. ಅವಳ ಜೊತೆಗೆ ಆಪರೇಷನ್ ಥಿಯೇಟರಿಗೆ ಜೈ ಕೂಡ ಹೋಗಿದ್ದನು. ತನ್ನವಳ ನೋವನ್ನು ಸಹಿಸದೆ ಜೈ ಕೂಡ ಅತ್ತನು. ಡಾಕ್ಟರ್ ಅವನ ಕೈಗೆ ಹೆಣ್ಣು ಮಗುವನ್ನು ಕೊಟ್ಟು ಕಂಗ್ರ್ಯಾಚುಲೇಷನ್ಸ್, ನಿಮ್ಮ ಮನೆಗೆ ಮಹಾಲಕ್ಷ್ಮಿ ಬಂದಿದ್ದಾಳೆ ಎಂದು ಕೊಟ್ಟರು. ಪುಟ್ಟ ಕೈ ಪುಟ್ಟ ಕಾಲು, ಹಾಲು ಬಿಳುಪಿನ ಬಣ್ಣದ ಮಗುವನ್ನು ಎಷ್ಟು ಮುದ್ದಾಡಿದರೂ ಸಾಲದು ಎಂಬಂತೆ ಮುದ್ದು ಮಾಡಿದನು. ಹಾಸ್ಪಿಟಲ್ನಿಂದ ಹೆಂಡತಿ ಮತ್ತು ಮಗಳನ್ನು ಕರೆದುಕೊಂಡು ಮನೆಗೆ ಬಂದು ಬಾಣಂತಿ ಆರೈಕೆ ಮಾಡಿದರು. ಅಮ್ಮ ಮಗಳು 2 ತಿಂಗಳಲ್ಲಿ ಮೈಕೈ ತುಂಬಿಕೊಂಡು ಇದ್ದರು. ಮಗುವಿಗೆ 5 ತಿಂಗಳ ನಂತರ ನಾಮಕರಣ ಇಟ್ಟುಕೊಂಡರು. ಮಗಳಿಗೆ ನಿಧಿ ಎಂಬ ಹೆಸರನ್ನು ಇಟ್ಟರು. ಎಲ್ಲರೂ ಮಗುವನ್ನು ಮುದ್ದಾಡಿ ಆರೈಸಿ ಉಡುಗೊರೆ ನೀಡಿ ಹೋದರು. ಹೀಗೆ ದಿನಗಳು ಕಳೆಯುತ್ತಾ ಬಂದಿತು. ನಿಧಿ ಅಮ್ಮನಿಗಿಂತ ಅಪ್ಪನನ್ನು ತುಂಬ ಹಚ್ಚಿಕೊಂಡಿದ್ದಳು. ಅಂದು ಮನೆಯಲ್ಲಿ ನಿಧಿ ಮೊದಲನೇ ವರ್ಷದ ಹುಟ್ಟಿದ ಹಬ್ಬದ ಆಚರಣೆ ಎಲ್ಲರೂ ಮಾಡುತ್ತಾ ಇದ್ದರು. ಮನೆಯ ತುಂಬ ಜೋರಾದ ಸಂಭ್ರಮ ಮನೆ ಮಾಡಿತು.
ಎಲ್ಲರೂ ಶುಭಾಶಯ ಕೋರಿ ಹೊರಟರು. ಇಬ್ಬರ ಪ್ರೀತಿಯ ಕೂಸು ನಿಧಿಯಾಗಿ ಮನೆಯಲ್ಲೂ ಸಂತೋಷದಿಂದ ಇದ್ದರು. 10 ವರ್ಷದ ನಂತರ ಜೈ ಮತ್ತು ವರ್ಷ ಲಂಡನ್ಗೆ ಹೊರಟಿದ್ದರು. ನಿಧಿ ಜೈನ ಬಳಿ ಇದ್ದರೆ 3 ವರ್ಷದ ಆಯುಷ್ನನ್ನು ವರ್ಷ ಎತ್ತಿಕೊಂಡು ಏರ್ಪೋರ್ಟ್ಗೆ ಬಂದಿದ್ದರು. ಅವರನ್ನು ಬೀಳ್ಕೊಡಲು ಜೈನ ತಂದೆ ತಾಯಿ ಮತ್ತು ವರ್ಷ ತಂದೆ ತಾಯಿ ಬಂದಿದ್ದರು. ತಮ್ಮ ಮಕ್ಕಳನ್ನು ಮುದ್ದು ಮಾಡಿ ಹಾಗೂ ತಮ್ಮ ಮೊಮ್ಮಕ್ಕಳನ್ನು ಮುದ್ದು ಮಾಡಿ ಹೋಗಿದ್ದರು. ಇವರಿಬ್ಬರ ಪ್ರೀತಿ ಸಂಕೇತ ನಿಧಿ ಮತ್ತು ಆಯುಷ್ ತಮಗೆ ಬಂದ ಸುಖ ದುಃಖ ಅನುಭವಿಸಿ ಜೀವನವನ್ನು ನಡೆಸಿ ಪ್ರೀತಿಯಿಂದ ಇದ್ದರು. ಈ ಒಂದು ಕತೆ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಕಾಮೆಂಟ್ ಮಾಡೋದನ್ನು ಮರಿಬೇಡಿ. ಹಾಗೆಯೇ ಇನ್ನೂ ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.